ಇದೆ ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಬಂದಿದ್ದಾರೆ. ರೇಣುಕಾರಾಧ್ಯ ಇವತ್ತು ಇಲ್ಲ ರೇಣುಕಾರಾಧ್ಯ ಕ್ವೆಶ್ಚನ್ ಕೇಳಕ್ ಮುಂಚೆ ಅವ್ರಿಗಂತೂ ಒಂದು 3-4 ತಿಂಗಳಿಂದ ನಾನ್ ಸ್ಟಾಪ್ ಡ್ಯೂಟಿ, ದರ್ಶನ್ ಕವರೇಜ್ ಅದಾದ ತಕ್ಷಣ ಬೈ ಎಲೆಕ್ಷನ್ ಕವರೇಜ್, ಜೈಲ್ ಬಿಟ್ಟು ಈ ಕಡೆ ಬಂದಿದ್ರು, ಜೈಲ್ ಬಿಟ್ಟು ಇವಾಗ ಎಲೆಕ್ಷನ್ ಕೌಂಟಿಂಗ್ ಸೆಂಟರ್. ನೆಕ್ಸ್ಟ್ ರಜಾ ಕೇಳಂಗಿಲ್ಲ ಆಯ್ತಾ? ಓಕೆ, ಎರಡೆರಡು ಉದಾಹರಣೆ ಕೊಡಿ. ಇಂಥ ಪಕ್ಷ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲದಾದ್ರೆ ಈ ಕಾರಣಕ್ಕೆ ಗೆಲ್ಬಹುದು ಅಥವಾ ಬಿಜೆಪಿ ಗೆಲ್ಲದಾದ್ರೆ ಈ ಕಾರಣಕ್ಕೆ ಗೆಲ್ಬಹುದು ಅಂತೇಳಿ ಯಾವ ಕಾರಣಗಳನ್ನ ಕೊಡ್ತೀರಿ ರೇಣುಕಾರಾಧ್ಯ? ಗುಡ್ ಮಾರ್ನಿಂಗ್ ನಾಗೇಂದ್ರ ಬಾಬು, ಸ್ಮಿತಾ ಹಾಗೂ ಶ್ರುತಿ. ಇವತ್ತು ಸಂಡೂರು ವಿಧಾನಸಭಾದ ಉಪಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇರತಕ್ಕಂಥದ್ದು. ನೀವು ಕೇಳಿದ ಹಾಗೆ ಈಗಾಗಲೇ ನಿಕೇಶ್ ಅವರು ಎಲ್ಲವನ್ನು ಕೂಡ ಕೆಲವೊಂದು ವಿಚಾರಗಳನ್ನು ಹೇಳಿರ್ತಕ್ಕಂಥದ್ದು. ಇಲ್ಲಿ ನೀವು ಕೇಳಿದ ಹಾಗೆ ಎರಡೆರಡು ಉದಾಹರಣೆಗಳನ್ನು ನಾವು ಕೊಡೋದಾದರೆ ಕಾಂಗ್ರೆಸ್ಗೆ ಗೆಲುವಿಗೆ ಪೂರಕವಾಗ್ತಕ್ಕಂಥ ಎರಡು ಅಂಶಗಳನ್ನು ನೋಡೋದಾದರೆ, ಒಂದು ಕಡೆಗೆ ಗ್ಯಾರಂಟಿಯನ್ನು ಕೂಡ ಕಾಂಗ್ರೆಸ್ ಈ ಬಾರಿ ಸಾಕಷ್ಟು ನೆಚ್ಚಿಕೊಂಡಿರ್ತಕ್ಕಂಥದ್ದು. ಜೊತೆಗೆ CM ಸಿದ್ದರಾಮಯ್ಯನವರು ಕೂಡ ಈ ಒಂದು ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಸಂಡೂರಿನಲ್ಲಿ ಸುಮಾರು 3 ದಿನಗಳ ಕಾಲ ಬಿಟ್ಟು ಬಿಡದೆ ಪ್ರಚಾರವನ್ನು ಮಾಡಿದ್ದು ಒಂದು ಕಡೆಯಾದರೆ, ಇನ್ನೊಂದು ಕಡೆಗೆ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಅಂದರೆ ಚುನಾವಣೆ ಇತಿಹಾಸದಲ್ಲಿಯೇ ಇಲ್ಲಿವರೆಗೂ ಕೂಡ ಒಮ್ಮೆಯೂ ಕೂಡ ಕಾಂಗ್ರೆಸ್ ಸೋತಿಲ್ಲ, ಇಲ್ಲಿ BJP ಒಮ್ಮೆಯೂ ಕೂಡ ಗೆದ್ದಿಲ್ಲ. ಹೀಗಾಗಿ ಅದು ಕೂಡ ಪ್ಲಸ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆಯಾದರೆ, ಇನ್ನೊಂದು ಕಡೆಗೆ ಸಂಡೂರಿನ ವಿಚಾರದಲ್ಲಿ BJPಯಲ್ಲಿ ಮೈನಸ್ ಇದೆ ಅಂತ ಕಾಂಗ್ರೆಸ್ ಸಾಕಷ್ಟು ಪ್ರಚಾರವನ್ನು ಮಾಡಿತ್ತು. ಇಲ್ಲಿರ್ತಕ್ಕಂಥ ಗಣಿಯನ್ನು ಲೂಟಿ ಮಾಡ್ತಾರೆ, BJPಗೆ ಅವಕಾಶ ಕೊಟ್ಟರೆ ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಚಾರವನ್ನು ಮಾಡಿತ್ತು. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ನಾಗೇಂದ್ರ ಬಾಬು ನಾವಿಲ್ಲಿ ಗಮನಿಸಬಹುದು, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಚುನಾವಣೆ ಅಂದರೆ ಮತದಾನಕ್ಕಿಂತ ಮುಂಚೆ ಅಂದರೆ 2 ದಿನ ಮುಂಚೆ ಹಣವನ್ನು ಹಾಕಿದ್ರು, ಅದು ಕೂಡ ಪ್ಲಸ್ ಆಗುತ್ತೆ. ಇದು ಕಾಂಗ್ರೆಸ್ ಪಾಲಕ್ಕೆ ಪ್ಲಸ್ ಆದರೆ, ಇನ್ನೊಂದು ಕಡೆಗೆ BJP ಯಾವ ಆ್ಯಂಗಲ್ನಲ್ಲಿ ಗೆಲ್ಬೋದು ಅನ್ನುವ ನಿಟ್ಟಿನಲ್ಲಿ ನೋಡೋದಾದರೆ, ಸುದೀರ್ಘವಾದ ಆಡಳಿತದಿಂದ ಒಂದಷ್ಟು ಜನರಲ್ಲಿ ಅಸಮಾಧಾನ ಅಥವಾ ಆಡಳಿತ ವಿರೋಧಿ ಅಲೆ ಇದ್ದರೆ ಅದು BJPಗೆ ಪ್ಲಸ್ ಆಗುತ್ತೆ. ಇನ್ನೊಂದು ಕಡೆಗೆ 1 ದಶಕದಿಂದ ಬಳ್ಳಾರಿಯಿಂದ ದೂರ ಇದ್ದ ಜನಾರ್ದನ್ ರೆಡ್ಡಿ ಅವರು ಈ ಬಾರಿ ಪ್ರತಿಷ್ಠೆಯಾಗಿ ಈ ಒಂದು ಕಣವನ್ನು ತೆಗೆದುಕೊಂಡು ಬಳ್ಳಾರಿಗೆ ಬಂದ ಬಳಿಕ ಮೊದಲ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಅದು ಕೂಡ ಒಂದಷ್ಟು BJPಗೆ ಪ್ಲಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ ಈ ಬಾರಿ ಗೆಲ್ಲಲೇಬೇಕು ಅಂದರೆ ಸಂಡೂರಿನಲ್ಲಿ ಗೆಲ್ಲಲೇಬೇಕು, ಆ ಮೂಲಕ ಪಕ್ಷ ಸಂಘಟನೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ BJPಯ ಹೈಕಮಾಂಡ್ ಕೂಡ ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಚುನಾವಣೆಯನ್ನು ಮಾಡಿದೆ. ಸತತ 16 ವರ್ಷದಿಂದ ತುಕಾರಾಮ್ ಅವರು ಸಂಡೂರಿನಲ್ಲಿ MLA ಆಗಿದ್ರು ಅಥವಾ ಶಾಸಕರಾಗಿದ್ದರು. ಅವರು ಮಾಡಿರ್ತಕ್ಕಂಥ ಕೆಲವೊಂದು ಕೆಲಸಗಳನ್ನು ಕಾಂಗ್ರೆಸ್ ಬಿಂಬಿಸ್ತಾ ಇದೆ. ಇನ್ನೊಂದು ಕಡೆಗೆ ಹಲವಾರು ಸಮಸ್ಯೆಗಳನ್ನು ಸಂಡೂರಿನಲ್ಲಿ BJP ಎತ್ತಿ ತೋರಿಸತಕ್ಕಂಥ ಹಿನ್ನೆಲೆಯಲ್ಲಿ ಮತದಾರ BJPಗೂ ಕೂಡ ಮಣೆ ಹಾಕ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನಾಗೇಂದ್ರ ಬಾಬು. ಓಕೆ, ಹಾಗೆ ಸಂಪರ್ಕದಲ್ಲಿ ರೇಣುಕಾರಾಧ್ಯ ಶಿಗ್ಗಾವಿ ಕಡೆ ಹೋಗೋಣ. ಶಿಗ್ಗಾವಿಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸಹೋದ್ಯೋಗಿ ದಿವಿತ್. ಎಸ್, ಬರ್ತಾರೆ, ಜಾಯ್ನ್ ಆಗ್ತಾರೆ. ಆದರೆ ಪ್ರಮುಖವಾಗಿ ಇಲ್ಲಿ 3 ಕ್ಷೇತ್ರದಲ್ಲೂ ಕೂಡ ಯಾವುದೇ ಪಕ್ಷ ಬಿದ್ದರೂ ಕೂಡ ಸರ್ಕಾರದ ಮೇಲೆ ಎಫೆಕ್ಟ್ ಆಗಲ್ಲ. ಆದ್ರೆ ಒಂದು ದಿಕ್ಸೂಚಿ ಅಂತ ಕೂಡ ಎಲ್ಲರೂ ಕೂಡ ಅಂದ್ಕೊಳ್ತಿದ್ದಾರೆ. ಯಾವ ಕಾರಣಕ್ಕೆ ನೋಡ್ತಾ ಹೋಗೋಣ. ದಿವಿತ್ ಇಸ್ ಬ್ಯಾಕ್ ಲೈವ್ ಕನೆಕ್ಟೆಡ್ ಇದ್ದಾರೆ. ದಿವಿತ್, ಮೋಸ್ಟ್ಲಿ ಚುನಾವಣೆಯ ದಿನಾಂಕ ಘೋಷಣೆ ಆದಾಗಿನಿಂದಲೂ ಕೂಡ ಕ್ಷೇತ್ರದಲ್ಲಿ ರೌಂಡ್ ಹಾಕಿದ್ದೀರಿ, ಮತದಾರನ ಮಾತನಾಡಿಸಿದ್ದೀರಿ. ತಮ್ಮ ಅಭಿಪ್ರಾಯ ಏನು ಇವತ್ತು ಫಲಿತಾಂಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕಾರಣ ಬಸವರಾಜ ಬೊಮ್ಮಾಯಿ ಅವರಿಗೆ ಲಕ್ಕಿ ಚಾರ್ಮ್ ಶಿಗ್ಗಾವಿ ಕ್ಷೇತ್ರ, ಮಗನನ್ನ ಗೆಲ್ಲಿಸಿಕೊಂಡು ಆ ಲಕ್ಕಿ ಚಾರ್ಮ್ ಕ್ಷೇತ್ರವನ್ನ ಹಾಗೆ ಉಳಿಸ್ಕೊಳ್ತಾರಾ ಅಥವಾ ಕಾಂಗ್ರೆಸ್ ಪಾಲಾಗಬಹುದಾ? ಈ ಬಾರಿ ಯಾಸೀರ್ ಅವರ ಕೈ ಹಿಡಿಬಹುದಾ ಮತದಾರ ಅನ್ನೋದು ಕುತೂಹಲ. ಎಸ್, ಖಂಡಿತವಾಗಲೂ ಶ್ರುತಿ, ನಿಮಗೆ ಇಡೀ ಈ ಒಂದು ಉಪಚುನಾವಣೆಯ 3 ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಬಿಟ್ಟರೆ ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಅದು ಶಿಗ್ಗಾವಿ ಕ್ಷೇತ್ರ ಆಗಿರುವಂಥದ್ದು. ಇಲ್ಲಿ BJPಯಿಂದ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ನಿಂದ ಅಜ್ಜಂಪೀರ್ ಖಾದ್ರಿಗೆ ಟಿಕೆಟ್ ಕೊಡಲಾಗುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ಯಾಸಿರ್ ಖಾನ್ ಪಠಾಣ್ಗೆ ಟಿಕೆಟ್ ಕೊಡಲಾಯಿತು. ಭಾಳ ಪ್ರಮುಖವಾಗಿ ಒಂದು ಇಲ್ಲಿ ಅಂದರೆ 2 ಪಕ್ಷಕ್ಕೂ ಆದಂಥ ನೆಗೆಟಿವ್ ಏನಪ್ಪ ಅಂತಂದರೆ, ಒಂದು ಕುಟುಂಬ ರಾಜಕಾರಣ ಅನ್ನುವಂಥ ಆರೋಪ ಕೇಳಿ ಬಂದಿದ್ದು, ಮತ್ತೊಂದು ಕಡೆ ಅವರದ್ದೇ ಸಮುದಾಯದಲ್ಲಿ ಮತ್ತೊಬ್ಬರಿಗೆ ಟಿಕೆಟ್ ಕೊಟ್ಟಿದ್ದು. ಎರಡೂ ಕೂಡ ಇಲ್ಲಿ ನೆಗೆಟಿವ್ ಆದ್ರಿಂದ ಒಂದಷ್ಟು ಮತಗಳು ಬದಲಾವಣೆ ಆಗುವಂಥ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಇವತ್ತು ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಶಿಗ್ಗಾವಿ ಫಲಿತಾಂಶ ಇವತ್ತು ನಡೀತಾ ಇದೆ. ದೇವಗಿರಿ ಗ್ರಾಮದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಇವತ್ತು ಕೌಂಟಿಂಗ್ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಮೊದಲಿಗೆ 8 ಗಂಟೆಗೆ ಅಂಚೆ ಮತದಾನ ಇರುತ್ತೆ. ಅದಾದ ಬಳಿಕ EVM ಎಣಿಕೆ ಶುರುವಾಗ್ತಾ ಹೋಗುತ್ತೆ. ಶಿಗ್ಗಾವಿ ಕ್ಷೇತ್ರದ ಒಟ್ಟು ಮತದಾನ ಸಂಖ್ಯೆ ಇರುವಂಥದ್ದು 2,37,525 ಜನ. ಮತ ಚಲಾಯಿಸಿದಂಥ ಮತದಾರರ ಸಂಖ್ಯೆ 1,91,700
728 ಜನ, ಅದರಲ್ಲಿ ಪುರುಷರು 99,000 ಆದರೆ ಮಹಿಳಾ ಮತದಾರರು 92,000. ಇಷ್ಟು ಒಟ್ಟು 80%, 80.72% ಮತದಾನ ಆಗಿರುವಂಥದ್ದು. ಹಾವೇರಿ ತಾಲೂಕು ದೇವಗಿರಿ ಗ್ರಾಮದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಮತ ಎಣಿಕೆ ಆಗ್ತಾ ಇದೆ. ಬೆಳಗ್ಗೆ 7:30ಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. 8 ಗಂಟೆಗೆ ಅಂಚೆ ಮತಗಳ ಎಣಿಕೆ ಆಗುತ್ತೆ. ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಮತಗಳ ಎಣಿಕೆ ಕಾರ್ಯ ಆಗುತ್ತೆ. ಸೊ ಬಹಳಷ್ಟು ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು. ನಿರಂತರವಾಗಿ ಹೇಗೆ ನಾವು ಕೂಡ 5 ಗಂಟೆಗೆ 6 ಗಂಟೆಗೆ ಬಂದು ಕೆಲಸ ಮಾಡ್ತೀವಿ, ಅದೇ ರೀತಿಯಾಗಿ ನಮ್ಮ ಮಾನ್ಯ ಪೊಲೀಸ್ ಸಿಬ್ಬಂದಿಗಳು ಕೂಡ ಬಂದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ಇಲ್ಲಿ ಸಂಭವಿಸಿದಂತೆ ಕೆಲಸನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಸುಮಾರು 7:15ಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ ಶ್ರುತಿ. ಅದಾದ ಬಳಿಕ 8 ಗಂಟೆಗೆ ಅಂಚೆ ಮತದಾನ ಆರಂಭ ಆಗುತ್ತೆ. ಅಂದರೆ ಪೋಸ್ಟ್ ಮುಖಾಂತರ ಯಾರು ಮತದಾನ ಮಾಡಿರ್ತಾರೆ ಅವರ ಮತವನ್ನು ಎಣಿಕೆ ಮಾಡಲಾಗುತ್ತೆ. ಅದಾದ ಬಳಿಕ ನಿಮಗೆ EVM ಮಿಷಿನ್ ಮೂಲಕ ಆದಂಥ ಮತಗಳನ್ನು ಎಣಿಕೆ ಮಾಡಲಾಗುತ್ತೆ. ಒಟ್ಟಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಅಂದರೆ ನೆಕ್ ಟು ನೆಕ್ ಫೈಟ್ ಇರುವಂಥದ್ದು, ನೇರ ಹಣಾಹಣಿ ಇರುವಂಥದ್ದು. ನಾನು ಆಗಲೇ ಹೇಳಿದೆ, ಭರತ್ ಬೊಮ್ಮಾಯಿ ಮತ್ತು ಯಾಸಿರ್ ಖಾನ್ ಪಠಾಣ್ ಅಂತ ಬಂದಾಗ ಎರಡೂ ಪಕ್ಷದಲ್ಲೂ ಕೂಡ ಯಾಕೆ ಒಂದಷ್ಟು ನೆಗೆಟಿವ್ಗಳಾಯಿತು ಅನ್ನುವಂಥದ್ದು ಕೂಡ ನಾನು ನಿಮ್ಮ ಮುಂದೆ ಹೇಳ್ತಾ ಹೋದೆ. ಆದರೆ ನಾನು ಇಲ್ಲಿದ್ದಂಥ ಸಂದರ್ಭದಲ್ಲಿ ವೋಟಿಂಗ್ ದಿನವೂ ಕೂಡ ಇಲ್ಲೇ ಇದೆ. ಅದಾದ ನಂತರ ಇವತ್ತು ಕೌಂಟಿಂಗ್ ದಿನವೂ ಕೂಡ ಇಲ್ಲೇ ಇದ್ದೀನಿ. ಜೊತೆಗೆ ಶಿಗ್ಗಾವಿಗೂ ಕೂಡ 3-4 ಬಾರಿ ಬಂದು ಜನಗಳ ಅಭಿಪ್ರಾಯವನ್ನು ಕೂಡ ನಾನು ಇಲ್ಲಿ ಸಂಗ್ರಹ ಮಾಡಿರುವಂಥ ಲೆಕ್ಕಾಚಾರದಲ್ಲಿ ನೋಡ್ತಾ ಹೋದರೆ ಒಂದು ಲೆಕ್ಕಾಚಾರದಲ್ಲಿ ಸಾಕಷ್ಟು ಜನ ಭರತ್ ಬೊಮ್ಮಾಯಿ ನಮಗೆ ಬೇಕು, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರೆ, ಜೊತೆಗೆ ಯಾಸಿರ್ ಖಾನ್ ಪಠಾಣ್ ಹೊಸ ಮುಖ, ನೋಡೋಣ ಅವರು ಕೂಡ ಒಂದ್ಸಲ ಅವಕಾಶವನ್ನು ಕೊಟ್ಟು ನೋಡೋಣ ಅಂತ ಹೇಳಿದ್ದಾರೆ. ಸುಮಾರು 12ರಿಂದ 1 ಗಂಟೆ ಹೊತ್ತಿಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ನಾವು ಕೂಡ ಇಲ್ಲಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಶ್ರುತಿ. ಓಕೆ ದಿವಿತ್. ಚನ್ನಪಟ್ಟಣದಿಂದ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್, ನೋಡಿ ಅಲ್ಲಿ ಈ ಬಾರಿ ಕೊನೆ ಗಳಿಗೆವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಉತ್ಸಾಹ ಇತ್ತು, ಹುಮ್ಮಸ್ಸಿತ್ತು, ಗೆಲುವಿನ ನಿರೀಕ್ಷೆ ಇತ್ತು. ಆದರೆ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋ ವಿಚಾರವನ್ನು ನಾವು ಹೇಳಿಲ್ಲ, ಖುದ್ದು ಅಭ್ಯರ್ಥಿ ಆಗಿರುವಂಥ CP ಯೋಗೇಶ್ವರ್ ಅವರೇ ಅದನ್ನು ಒಪ್ಕೊಂಡಿದ್ದಾರೆ. ಸೊ ಕ್ಷೇತ್ರಾದ್ಯಂತ ನೀವು ಕೂಡ ಓಡಾಡಿದ್ದೀರಿ. ಇವತ್ತಿನ ಸಂದರ್ಭವನ್ನು ಗಮನಿಸಿ ಹೇಳೋದಾದರೆ ಯಾರು ಗೆಲ್ಬೋದು, ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ, ಜೊತೆಗೆ ಹೇಳಿಕೆ ಏನಾದರೂ ತಿರುವನ್ನು ಕೊಡುವ ಸಾಧ್ಯತೆ ಕಂಡು ಬರ್ತಾ ಇದೆಯಾ ಶ್ರೀಪಾದ್? ಸರ್ ನಾಗೇಂದ್ರ ಬಾಬು, ಕ್ಷಣಕ್ಕೂ ಕುತೂಹಲ ಅಂತೂ ಹೆಚ್ಚಾಗಿದೆ. ಚನ್ನಪಟ್ಟಣದ ಪಟ್ಟವನ್ನ ಇಲ್ಲಿನ ಜನ ಯಾರಿಗೆ ಕಟ್ತಾರೆ ಅನ್ನುವಂಥದ್ದು 8 ಗಂಟೆಯಿಂದ ಮತ ಎಣಿಕೆ ಏನು ಆರಂಭ ಆಗುತ್ತೆ ಆ ಕ್ಷಣದಿಂದ ಹೆಚ್ಚು ಕುತೂಹಲ ಮನೆ ಮಾಡುತ್ತೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಸಚಿವ ಜಮೀರ್ ಅಹಮದ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆ ಸ್ವತಃ ಯೋಗೇಶ್ವರ್ ಅವರು ಒಪ್ಕೊಂಡಿದ್ರು. ಜೊತೆಗೆ ನಾನಾ ರೀತಿಯ ರಾಜಕೀಯ ತಂತ್ರಗಾರಿಕೆ ಪಟ್ಟುಗಳು ಇಲ್ಲಿ ಉಪಯೋಗ ಆಗಿದೆ. ಮುಖ್ಯವಾಗಿ DK ಬ್ರದರ್ಸ್ ಅಂತೂ ಇಲ್ಲಿ ಬೀಡು ಬಿಟ್ಟಿದ್ರು. ಇಡೀ ಮಂತ್ರಿಮಂಡಲವೇ ಚನ್ನಪಟ್ಟಣದಲ್ಲಿ ಯಾವ ರೀತಿ ಬೀಡು ಬಿಟ್ಟಿದ್ರು, ಯಾವ ರೀತಿ ತಂತ್ರವನ್ನ ಹೆಣೆದ್ರು. ನಾನೇ ಅಭ್ಯರ್ಥಿ, ಸೋತ್ರೆ ನಾನೇ ಸೋತಂಗೆ, ಗೆದ್ರೆ ನಾನೇ ಗೆದ್ದಂಗೆ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಮತ್ತೊಂದು ಕಡೆ ದಳಪತಿಗಳು ಕೂಡ ಚನ್ನಪಟ್ಟಣ ನಮ್ಮ ಭದ್ರಕೋಟೆ, ಅದನ್ನ ಅಲ್ಲಾಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಅದನ್ನ ಮತ್ತೆ ನಾವು ಖಾತ್ರಿಪಡಿಸ್ತೀವಿ ಅನ್ನೋಂಥ ಮಾತನ್ನ ಹೇಳಿದ್ರು. ಅಂತಿಮವಾಗಿ ವೋಟರ್ಸ್ ಆರ್ ನಾಟ್ ಟೇಕನ್ ಫಾರ್ ಗ್ರಾಂಟೆಡ್. ಯಾರು ಏನೇ ಬಂದು ಏನೇ ಮಾತಾಡಲಿ, ಏನೇ ಪ್ರಯತ್ನಗಳನ್ನು ಮಾಡಲಿ, ಆದರೆ ಜನ ನಿರ್ಧಾರ ಮಾಡಿರ್ತಾರೆ ಯಾರಿಗೆ ಮತ ಕೊಡಬೇಕು ಅಂತ. ಅಂತಿಮವಾಗಿ ಯಾರು ಜೈ ಎಂದಿದ್ದಾರೆ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ಸಿಂಪತಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ಹೋದಲ್ಲಿ ಬಂದಲ್ಲಿ ಯೋಗೇಶ್ವರ್ ಹೇಳಿದ್ದು, ನಾನು ಈಗಾಗಲೇ 5 ಸಾರಿ MLA ಆಗಿಬಿಟ್ಟಿದ್ದೀನಿ, ಆದರೆ ಕ್ಷೇತ್ರಕ್ಕೆ ಇನ್ನೂ ಮಾಡಬೇಕಾದಂತಹ ಕೆಲಸ ಬಹಳ ಬಾಕಿ ಇದೆ, ಅದನ್ನು ಮಾಡಬೇಕಾಗಿದೆ, ಹೀಗಾಗಿ ನಾನು ನಿಮಗೋಸ್ಕರ ಮತ್ತೆ ಎಲೆಕ್ಷನ್ಗೆ ನಿಂತಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ಚನ್ನಪಟ್ಟಣದ ಜನ ತೀರ್ಮಾನ ಮಾಡಿದ್ದಾರೆ ಯಾರಿಗೋಸ್ಕರ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅಂತ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಇಲ್ಲಿವರೆಗೂ ಏನೇನು ಕೆಲಸ ಮಾಡಬೇಕು ತಮಗೆಲ್ಲ ಗೊತ್ತಿದೆ, ಈಗ ಮುಂದೆಯೂ ಕೂಡ ನನ್ನ ಮಗನನ್ನ ಅಭ್ಯರ್ಥಿಯಾಗಿ ಗೆಲ್ಲಿಸ್ಕೊಂಡ್ಬಂದು ಚನ್ನಪಟ್ಟಣವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಿಯೇ ಮಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದು.